ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಎಲ್ಲ ಅಡ್ವರ್ಬ್ಗಳನ್ನ ಹೇಗೆ ಸೆಂಟೆನ್ಸ್ನಲ್ಲಿ ಪ್ರಾಪರಾಗಿ ಯೂಸ್ ಮಾಡಿಕೊಂಡು ಮಾತಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಎಕ್ಸಾಂಪಲ್ಸ್ ತೋರಿಸ್ತಾ ಇದ್ದೀನಿ. ಡೈಲಿ ಲೈಫ್ನಲ್ಲಿ ನೀವು ಇದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕು. ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ನಾನು ನಿಮ್ಮ ಮೀನಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಹಿಯರ್, ಇಲ್ಲಿ ಆರ್ ಇಲ್ಲಿಗೆ ಎರಡು ಮೀನಿಂಗ್ ಬರುತ್ತೆ ಇದಕ್ಕೆ. ದೇರ್, ಎವ್ರಿವೇರ್, ಸಮ್ವೇರ್, somewhere else, anywhere else, nowhere, right? ಸೊ ಈಗ ನೋಡಿ, ಇದನ್ನು ಯೂಸ್ ಮಾಡುವಾಗ ನೀವು ಮಾಡೋ ಮಿಸ್ಟೇಕ್ ಏನಂದರೆ ಇವುಗಳ ಜೊತೆಗೆ ಟು ಯೂಸ್ ಮಾಡೋದು. ಟು ಹಿಯರ್, ಟು ದೇರ್, ಟು ಎವ್ರಿವೇರ್. ನೋ, ಇದು ರಾಂಗ್. ಈ ಅಡ್ವರ್ಬ್ಗಳ ಹಿಂದೆ ಟು ಬರೋದೇ ಇಲ್ಲ ಇವತ್ತು. ಇದಂತೂ ನೆನ್ಪಿಟ್ಕೊಂಬಿಡಿ. ಅರ್ಥ ಆಯ್ತಲ್ಲ? ಸೊ ಇವತ್ತು ಹೇಳ್ಕೊಡೋ ಎಲ್ಲ ವರ್ಡ್ಸ್ಗಳು ಅಡ್ವರ್ಬ್. ಸೊ ಅಡ್ವರ್ಬ್ಸ್ ಗೊತ್ತಿದೆಯಲ್ಲ, ವರ್ಬ್ ಆದಮೇಲೆ ಇರುತ್ತೆ ಅವ್ರ ಸೆಂಟೆನ್ಸ್ ಎಂಡಲ್ಲಿ ಇರುತ್ತೆ. ಈಗ ಆಲ್ರೆಡಿ ಹಿಂದೆ ಅಪ್ಲೋಡ್ ಮಾಡೋ ತುಂಬ ವೀಡಿಯೋಸ್ನಲ್ಲಿ ನಾನು ಅಡ್ವರ್ಬ್ಸ್ನ ಡೈಲಿ ಲೈಫ್ನಲ್ಲಿ ಹೇಗೆ ಯೂಸ್ ಮಾಡ್ಕೋಬೇಕಂತ ಹೇಳಿದ್ದೀನಿ, ರೈಟ್? ಸಿಂಪಲ್ ವರ್ಡ್ಸಿಂದ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನಿಮಗೆಲ್ಲ ಹೇಳ್ಕೊಡ್ತೀನಿ. ಹಿಯರ್, ಸೈನ್ ಹಿಯರ್ ಅಷ್ಟೇ. ಐ ಆಮ್ ಸ್ಟಕ್ ಹಿಯರ್, ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ವೈ ಆರ್ ಯು ಹಿಯರ್? ಶಾಲ್ ವಿ ಟೇಕ್ ಅ ಬ್ರೇಕ್ ಹಿಯರ್? ಏನಾದರೂ ಮೀಟಿಂಗ್, ಕ್ಲಾಸ್ನಲ್ಲಿ ಈ ಥರ ಕೇಳ್ಬೋದು ನೀವು. ವಿ ಮೂವ್ಡ್ ಹಿಯರ್ ರೀಸೆಂಟ್ಲಿ. ಸೊ ಈ ಥರ ಸೆಂಟೆನ್ಸ್ ಯಾವಾಗ ಹೇಳ್ತೀವಿ ಅಂದರೆ ನೀವು ಹೊಸದಾಗಿ ಒಂದು ಜಾಗಕ್ಕೆ ಶಿಫ್ಟ್ ಆಗಿದ್ರೆ ಅವಾಗ ಹೇಳಬೇಕು. ಇಸ್ ದೇರ್ ಎನಿ ATM ನಿಯರ್ ಹಿಯರ್ ಅಂತ ನೀವು ಕೇಳಬಹುದು. ವಾಟ್ ಆರ್ ಯು ಆಲ್ ಡೂಯಿಂಗ್ ಹಿಯರ್? ನೀವೆಲ್ಲ ಏನು ಮಾಡ್ತಿದ್ರೆ ಇಲ್ಲಿ? ದೇರ್ ವಾಸ್ ಅ ಬುಕ್ ಹಿಯರ್ ಯೆಸ್ಟರ್ಡೇ. ಹೌ ಡಿಡ್ ಯು ಗೆಟ್ ಹಿಯರ್ ಸೋ ಕ್ವಿಕ್ಲಿ? ಹೌ ಡಿಡ್ ಯು ಗೆಟ್ ಹಿಯರ್ ಅಂದರೆ ಹೌ ಡಿಡ್ ಯು ರೀಚ್ ಹಿಯರ್? ಡು ಯು ನೋ ಯುವರ್ ವೇ ಹೋಮ್ ಫ್ರಮ್ ಹಿಯರ್? ಯುವರ್ ವೇ ಹೋಮ್ ಅಂದರೆ ಮನೆಗೆ ದಾರಿ, ಟು ಹೋಮ್ ಅನ್ನಲ್ಲ, ರೈಟ್? ಸೊ ನೋಡಿ, ವರ್ಬ್ ಆದಮೇಲೆ ಅವ್ರ ಸೆಂಟೆನ್ಸ್ ಎಂಡಲ್ಲಿ ಯೂಸ್ ಆಗಬೇಕು. ಆ್ಯಂಡ್ ಟು ನ ಹಾಕಬಾರ್ದು ನೀವಿಲ್ಲಿ. ಅದೇ ಥರ ದೇರ್, ಗೋ ದೇರ್, ಪುಟ್ ಇಟ್ ದೇರ್, ವಿ ವರ್ ದೇರ್, ಲುಕ್ ಶಿ ಇಸ್ ದೇರ್, ದೇರ್ ಆನ್ ದ ರೈಟ್. ಸೊ ನಿಮ್ಗೆ ಯಾರಾದರೂ ಕೇಳಿದ್ರು ಅದು ಎಲ್ಲಿದೆ ಅಂತ, ಅವ್ರ ಅದರ ಅಡ್ರೆಸ್ ಕೇಳ್ತಾ ಇದ್ರು, ಈ ಥರ ನೀವು ಹೇಳ್ಬೋದು. ಅಲ್ಲಿ ರೈಟ್ಗೆ, ದೇರ್ ಆನ್ ದ ರೈಟ್. ಇಸ್ ದಟ್ ಯುವರ್ ಬ್ಯಾಗ್ ದೇರ್? ಅಲ್ಲಿರೋದು ನಿನ್ನ ಬ್ಯಾಗಾ? ವಿ ವೆಂಟ್ ದೇರ್ ಯೆಸ್ಟರ್ಡೇ. ವಿ ಸ್ಟೇಡ್ ದೇರ್ ಫಾರ್ 2 days. ಲುಕ್ ಅಟ್ ದ ಮ್ಯಾನ್ ಸ್ಟ್ಯಾಂಡಿಂಗ್ ದೇರ್. ಐ ಜಸ್ಟ್ ವೇಟೆಡ್ ದೇರ್ ಫಾರ್ 10 minutes. ಸೊ ನೆನ್ಪಿಟ್ಕೊಳ್ಳಿ, ಟು, ಫಾರ್, ಇನ್, ಆನ್ ಯಾವುದು ಬರಲ್ಲ, ಯಾಕೆಂದ್ರೆ ಇವು ಅಡ್ವರ್ಬ್ಸ್. ಗೊತ್ತಾಯ್ತಲ್ಲ? ಆ್ಯಂಡ್ ನೆಕ್ಸ್ಟ್ ಫಾರ್ ಅಂದರೆ ದೂರ, ದೂರಕ್ಕೆ ಹೋಗೋದು, ದೂರದಲ್ಲಿರೋದು, ಈ ಎಲ್ಲ ಮೀನಿಂಗ್ ಬರುತ್ತೆ, ರೈಟ್? ಇದು ಕೂಡ ಅಷ್ಟೇ, ಮೇನ್ ವರ್ಬ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ಆದಮೇಲೆ ಪೊಸಿಷನ್ ಮಾಡಬೇಕು. ಆ್ಯಂಡ್ ಇನ್ನೊಂದು ವಿಷಯ ನೋಡಿ, ನಾನಿಲ್ಲಿ ಗ್ರಾಮರ್ನ ತುಂಬ ಡೀಪಾಗಿ ನಿಮ್ಗೆ ಹೇಳ್ಕೊಡ್ತಿಲ್ಲ. ಆಲ್ರೆಡಿ ಗ್ರಾಮರ್ ಮೇಲೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ, ಟೆನ್ಸಸ್ ಮೇಲೆ ವೀಡಿಯೋಸ್ ಮಾಡಿದ್ದೀನಿ, ಹೆಲ್ಪಿಂಗ್ ವರ್ಬ್ಸ್ ಮೇಲೆ ಮಾಡಿದ್ದೀನಿ. ಸೊ ಅದೆಲ್ಲ ಕಲ್ತಿದ್ರೆ ಇವತ್ತಿನ ಟಾಪಿಕ್ ನಿಮ್ಗೆ ಅರ್ಥ ಆಗುತ್ತೆ. ಅದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಅದು ದೂರ ಇದೆಯಾ ಅಂತ ನೀವು ಕೇಳಬೇಕು. ಇಸ್ ಇಟ್ ಫಾರ್? ಅಷ್ಟೇ. ಅದು ತುಂಬಾ ದೂರ ಇದೆ. ಇಟ್ಸ್ ಟೂ ಫಾರ್. ಅದೆಷ್ಟು ದೂರ ಇದೆ? ಹೌ ಫಾರ್ ಇಸ್ ಇಟ್ ಅಂತ ಕೇಳಿ ಕ್ವಶನ್ ಮಾಡ್ತಾ ಇದ್ದೀರಲ್ಲ. ಅದಷ್ಟು ದೂರ ಇಲ್ಲ. ಇಟ್ಸ್ ನಾಟ್ ಸೋ ಫಾರ್ ಆರ್ ಇಟ್ಸ್ ನಾಟ್ ದಟ್ ಫಾರ್ ಅನ್ಬೋದು. ಇದೆಲ್ಲದರ ನೋಟ್ಸ್ ಆಮೇಲೆ ಮಾಡ್ಕೊಳ್ಳಿ. ನೀವು ರಿಪೀಟೆಡ್ ಆಗಿ ಓದ್ತಾ ಇರಿ. ನೀನು ತುಂಬ ದೂರ ಹೋಗಿದ್ದೆ. ಯು ವೆಂಟ್ ಟೂ ಫಾರ್. ನನಗಷ್ಟು ದೂರ ನೋಡೋಕ್ಕಾಗಲ್ಲ. ಐ ಕಾಂಟ್ ಸಿ ದ್ಯಾಟ್ ಫಾರ್. ನೋಡೋದು ನಿಮಗಷ್ಟು ನೋಡೋಕ್ಕಾಗ್ತಾ ಇಲ್ಲ, ಅವಾಗ ಹೇಳ್ಬೋದು. ನಡ್ಕೊಂಡು ಹೋಗೋಕ್ಕಾಗದೇ ಇರೋ ಅಷ್ಟು ದೂರ ಇದೆ. ಇಟ್ಸ್ ಟೂ ಫಾರ್ ಟು ವಾಕ್. ಸೊ ನಾನು ಟ್ರಿಕ್ಕಿ ಸೆಂಟೆನ್ಸ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಈ ಥರ ಸೆಂಟೆನ್ಸ್ ಹೇಳ್ಕೊಟ್ಟಿದ್ದೆ. ಮಾತಾಡೋಕ್ಕಾಗದೇ ಇರೋಷ್ಟು ಬ್ಯುಸಿ, ಎತ್ತಕ್ಕೆ ಆಗದೇ ಇರೋಷ್ಟು ಹೆವಿ, ರೈಟ್? ಟ್ರಿಕ್ಕಿ ಸೆಂಟೆನ್ಸ್ ವಿಡಿಯೋ ನೋಡಿದ್ರ ಅದೇ ಥರದ್ದು. ಎಷ್ಟು ದೂರ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಫಾರ್. ಅವ್ನು ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ಹಿ ಕಾಂಟ್ ಹ್ಯಾವ್ ಗಾನ್ ಫಾರ್. ಸೊ ಮೋಡಲ್ ವರ್ಬ್ಸ್ನಲ್ಲಿ ಈ ಥರ ಸೆಂಟೆನ್ಸ್ ಸ್ಟ್ರಕ್ಚರ್ನ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ನಾವು ತುಂಬ ದೂರ ಬಂದೀವಿ ಅನ್ಸುತ್ತೆ. ಐ ಥಿಂಕ್ ವಿ ಹ್ಯಾವ್ ಕಮ್ ಟೂ ಫಾರ್. ಅದು ಇಲ್ಲಿಂದ ದೂರ ಇದೆಯಾ? ಇಸ್ ಇಟ್ ಫಾರ್ ಫ್ರಮ್ ಹಿಯರ್? ಎಷ್ಟು ದೂರ ಇದೆ? ಹೌ ಫಾರ್ ಇಸ್ ಇಟ್ ಫ್ರಮ್ ಹಿಯರ್? ಅವನು ದೂರದಿಂದ ಬಂದಿದ್ದ. ಹಿ ಕೇಮ್ ಫ್ರಮ್ ಫಾರ್ ಅವೇ ಅಂತ ಹೇಳಿ. ಸೊ ಫಾರ್ ಅವೇ ಅನ್ನೋ ಒಂದು ಫ್ರೇಸ್ ಏನಾಗುತ್ತೆ, ದೂರದ ಪ್ಲೇಸ್ ನ ಮೆನ್ಷನ್ ಮಾಡುತ್ತೆ. ತುಂಬ ದೂರದಲ್ಲಿರೋ ಪ್ಲೇಸ್, ಇಟ್ಸ್ ಫಾರ್ ಅವೇ, ರೈಟ್? ನಾವೆಷ್ಟು ದೂರ ಹೋಗಬೇಕಾಗಿದೆ? ಹೌ ಫಾರ್ ಡು ವಿ ಹ್ಯಾವ್ ಟು ಗೋ? ನನ್ನ ಆಫೀಸ್ ಇಲ್ಲಿಂದ ಅಷ್ಟು ದೂರ ಇಲ್ಲ. ಟ್ರೈ ಮಾಡಿ.
ಮೈ ಆಫೀಸ್ ಇಸಂಟ್ ದ್ಯಾಟ್ ಫಾರ್ ಆರ್ ಮೈ ಆಫೀಸ್ ಇಸಂಟ್ ಸೋ ಫಾರ್ ಫ್ರಮ್ ಹಿಯರ್. ಮೈಸೂರು ಬೆಂಗಳೂರಿಂದ ಎಷ್ಟು ದೂರ ಇದೆ ಅಂತ ನೀವು ಕೇಳಬೇಕು. ಹೌ ಫಾರ್ ಇಂದ ಟ್ರೈ ಮಾಡಿ. ಹೌ ಫಾರ್ ಇಸ್ ಮೈಸೂರ್ ಫ್ರಮ್ ಬೆಂಗಳೂರು? ಐ ಹ್ಯಾವ್ ಕಮ್ ದಿಸ್ ಫಾರ್ ಸೊ ಐ ವಿಲ್ ಕೀಪ್ ಗೋಯಿಂಗ್. ಅಂದರೆ ನಾನು ಇಷ್ಟು ದೂರ ಬಂದಿದ್ದೀನಿ, ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಏನಾದರೂ ವರ್ಕಲ್ಲೂ ನೀವು ಹೇಳ್ಬೋದು, ನೀವೆಷ್ಟು ಪ್ರೋಗ್ರೆಸ್ ಮಾಡಿದ್ದೀರಾ, ತುಂಬ ದಿನದಿಂದ ಒಂದು ಕೆಲಸನ ಮಾಡಿ ಮುಗಿಸಿದ್ದೀರಾ, ಎಷ್ಟೊಂದು ಕಂಪ್ಲೀಟ್ ಆಗಿದೆ ಆಗಲೇ. ಸೊ ಐ ಹ್ಯಾವ್ ಕಮ್ ದಿಸ್ ಫಾರ್ ಸೊ ಐ ವಿಲ್ ಕೀಪ್ ಗೋಯಿಂಗ್. ಅಂದರೆ ಐಮ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಹಿಯರ್. ಅವನಿರೋ ಜಾಗ ಸಿಟಿಯಿಂದ ದೂರ ಇದೆ. ದ ಪ್ಲೇಸ್ ವೇರ್ ಹಿ ಲಿವ್ಸ್ ಈಸ್ ಫಾರ್ ಫ್ರಮ್ ದ ಸಿಟಿ. ಇಲ್ಲಿ ನೋಡಿ, ಐ ಹ್ಯಾವ್ ಟೈಪ್ಡ್ 50 pages ಸೋ ಫಾರ್. ಸೋ ಫಾರ್ ಅಂದರೆ ಅರ್ಥ ಇಲ್ಲಿವರೆಗೂ, ಅಂಟಿಲ್ ದಿಸ್ ಟೈಮ್, ಅಪ್ ಟು ದಿಸ್ ಟೈಮ್. ನಾನು ಇಲ್ಲಿವರೆಗೂ 50 pages ಟೈಪ್ ಮಾಡಿದ್ದೀನಿ, ಇನ್ನೂ ಟೈಪ್ ಮಾಡೋದಿದೆ. ಹೌ ಮಚ್ ಹ್ಯಾವ್ ಯು ಡನ್ ಸೋ ಫಾರ್? ವಾಟ್ ಹ್ಯಾಪನ್ಡ್ ಸೋ ಫಾರ್ ಅಂತ ನೀವು ಕೇಳ್ಬೋದು. 30 people ಹ್ಯಾವ್ ರಿಜಿಸ್ಟರ್ಡ್ ಸೋ ಫಾರ್. ಇಲ್ಲಿವರೆಗೂ 30 people ರಿಜಿಸ್ಟರ್ ಮಾಡಿಸಿದ್ದಾರೆ. ಅದಾಯ್ತಲ್ಲ, ಸೋ ಫಾರ್ ಅನ್ನೋ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್, ಎವ್ರಿವೇರ್. ಸೊ ಇದು ಅಷ್ಟೇ, ಮೇನ್ ವರ್ಬ್ ಆದಮೇಲೆ ಅವ್ರ ಹೆಲ್ಪಿಂಗ್ ವರ್ಬ್ ಆದಮೇಲೆ ಇರಬೇಕು, ಆರ್ ಸೆಂಟೆನ್ಸ್ ಎಂಡಲ್ಲಾದರೂ ಇರ್ಬೋದು. ನೋಡಿ, ಐ ಲುಕ್ಡ್ ಎವ್ರಿವೇರ್. ಈ ಥರ ಹೇಳಬಾರ್ದು. ಐ ಲುಕ್ಡ್ ಆನ್ ಎವ್ರಿವೇರ್, ಲುಕ್ಡ್ ಟು ಇನ್ ಬರೋದಿಲ್ಲ, ನೀವು ಮಾಡೋ ಮಿಸ್ಟೇಕ್ ಅದೇ, ರೈಟ್? ಪೊಲೀಸ್ ಆರ್ ಎವ್ರಿವೇರ್. ಸಿಂಗ್ಯುಲರ್ ಇದ್ರೆ ಪೊಲೀಸ್ ಮ್ಯಾನ್ ಅಂತಾರೆ, ಪೊಲೀಸ್ನ ಪ್ಲೂರಲ್ ಫಾರ್ಮ್ ಕೂಡ ಪೊಲೀಸ್, ರೈಟ್? ಇಟ್ಸ್ ರೈನಿಂಗ್ ಎವ್ರಿವೇರ್ ಅನ್ಬೇಕಷ್ಟೇ. ದೆರ್ ವಾಸ್ ವಾಟರ್ ಎವ್ರಿವೇರ್. ಎಲ್ಲ ಕಡೆ ನೀರಿತ್ತು. ರೋಸಸ್ ಆರ್ ಗ್ರೋನ್ ಎವ್ರಿವೇರ್. ರೋಸಸ್ ಎಲ್ಲ ಕಡೆ ಬೆಳೆಯುತ್ತೆ. ದೇ ಆರ್ ಗ್ರೋನ್ ಎವ್ರಿವೇರ್, ದೇ ಆರ್ ಫೌಂಡ್ ಎವ್ರಿವೇರ್ ಅನ್ಬೋದು ನೀವು. ಹಿ ವಾಸ್ ವೆಲ್ಕಮ್ಡ್ ಎವ್ರಿವೇರ್ ಅಂದರೆ ಅವನು ಹಿ ವಾಸ್ ವೆಲ್ಕಮ್ಡ್ ಎವ್ರಿವೇರ್ ಅಂದರೆ ಅವ್ನು ಎಲ್ಲಿಗೆ ಹೋದ್ರೂ ಅವ್ನಿಗೆ ವೆಲ್ಕಮ್ ಮಾಡ್ತಿದ್ರು. ಹಿ ವಾಸ್ ಸೋ ಪಾಪ್ಯುಲರ್, ಎಲ್ಲ ಕಡೆ ಅವನಿಗೆ ಸ್ವಾಗತಿಸ್ತಿದ್ರು ಅಂತ ಹೇಳ್ತಾರೆ. ಐ ಹ್ಯಾವ್ ಸರ್ಚ್ಡ್ ಎವ್ರಿವೇರ್ ಫಾರ್ ಇಟ್. ವಾಚ್, ಯು ಆರ್ ಸ್ಪಿಲ್ಲಿಂಗ್ ಇಟ್ ಎವ್ರಿವೇರ್ ಅಂದರೆ ಎಲ್ಲ ಕಡೆ ಚೆಲ್ತಾ ಇದೆಯಾ ನೋಡು. ಹಿ ಫಾಲೋಸ್ ಹರ್ ಎವ್ರಿವೇರ್ ಶಿ ಗೋಸ್. ಅವಳ ಹೋದ ಎಲ್ಲ ಕಡೆಗೂ ಹಿ ಫಾಲೋಸ್ ಹರ್. ಹಿ ಫಾಲೋಸ್ ಹರ್ ಎವ್ರಿವೇರ್ ಶಿ ಗೋಸ್. ಸಚ್ ಅ ಥಿಂಗ್ ಕೆನಾಟ್ ಬಿ ಫೌಂಡ್ ಎವ್ರಿವೇರ್. ಇಂಥದ್ದು ಎಲ್ಲ ಕಡೆನೂ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ನಾನು ಹೇಳಿದ್ನಲ್ಲ, ಬೇಸಿಕ್ ಗ್ರಾಮರ್, ಟೆನ್ಸಸ್, ಮೋಡಲ್ ವರ್ಬ್ಸ್ ನೀವು ಕಲ್ತಿದ್ರೆ ಸೆಂಟೆನ್ಸ್ಗಳು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ರೈಟ್? ಸೊ ಈಗ ನೋಡಿ, ಸಮ್ವೇರ್ ಅಂದರೆ ಎಲ್ಲೋ ಇದೆ, ಎಲ್ಲಾದರೂ ಇರ್ಬೋದು, ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಕಡೆಗೆ ಎಲ್ಲ ಮೀನಿಂಗ್ ಬರುತ್ತೆ. ಐ ಹಿಡ್ ಇಟ್ ಸಮ್ವೇರ್. ಹೈಡ್ನ ಪಾಸ್ಟ್ ಟೆನ್ಸ್ ಹಿಡ್ ಅಲ್ವಾ, ನಾನು ಅದನ್ನೆಲ್ಲೋ ಬೆಚ್ಚಿಟ್ಟೆ. ಐ ಕೆಪ್ಟ್ ಇಟ್ ಸಮ್ವೇರ್. ಐ ರೆಡ್ ಇಟ್ ಸಮ್ವೇರ್, ರೈಟ್? ತುಂಬ ಈಸಿ ಇದೆ. ಈ ಥರ ನೀವು ಸೆಂಟೆನ್ಸ್ ಮಾಡಿ ಪ್ರಾಕ್ಟೀಸ್ ಆಗಿ. ಲೆಟ್ಸ್ ಗೋ ಈಟ್ ಸಮ್ವೇರ್. ಆರ್ ಯು ಗೋಯಿಂಗ್ ಸಮ್ವೇರ್? ನೋಡಿ, ನೀವು ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ ಆರ್ ಯು ಗೋಯಿಂಗ್ ಟು ಸಮ್ವೇರ್ ಅಂತೀರಾ. ನೋ ಅನ್ಬಾರ್ದು, ಆ ಥರ ರಾಂಗ್. ಸಮ್ವೇರ್ನಲ್ಲೇ ಡೈರೆಕ್ಷನ್ ಇದೆ ಆಲ್ರೆಡಿ. ಇಟ್ ಮಸ್ಟ್ ಬಿ ಹಿಯರ್ ಸಮ್ವೇರ್. ಇಲ್ಲೇ ಎಲ್ಲೋ ಇರಬೇಕು. ಸೊ ಇರುವುದರ ಬಗ್ಗೆ ನಾವು ಸ್ಟ್ರಾಂಗ್ ಪಾಸಿಬಿಲಿಟಿ ವ್ಯಕ್ತಪಡಿಸ್ಬೇಕಂದ್ರೆ ಮಸ್ಟ್ ಬಿ, ಗೊತ್ತಿದೆಲ್ಲ. ಹಿ ಸಮ್ವೇರ್ ಇನ್ ಬೆಂಗಳೂರು. ಅವ್ನು ಬೆಂಗಳೂರಿನಲ್ಲಿ ಎಲ್ಲೋ ಇರಬೇಕು. ಹಿ ಲಿವ್ ಸಮ್ವೇರ್ ನಿಯರ್ ದಟ್ ಪಾರ್ಕ್. ಆ ಪಾರ್ಕ್ ಹತ್ರನೇ ಎಲ್ಲೋ ಇದ್ದಾನೆ. ಐ ಸಾ ಹರ್ ಸಮ್ವೇರ್ 2 years ago. ಎಲ್ಲೋ ಒಂದು ಕಡೆ ನೋಡಿದ್ದೆ ಅಂತ ಹೇಳ್ತಿರಲ್ಲ, ಹಾಗೆ ಹೇಳಿ. ಐ ಸಾ ಹರ್ ಸಮ್ವೇರ್ ಇನ್ ಬೆಂಗಳೂರು 2 years ago. ದ ನಾಯ್ಸ್ ಕೇಮ್ ಫ್ರಮ್ ಸಮ್ವೇರ್ ದೇರ್. ಅಲ್ಲೆಲ್ಲಿಂದಲೂ ಸೌಂಡ್ ಬಂತು. ಇನ್ನಷ್ಟು ನೋಡಿ, ಕ್ಯಾನ್ ವಿ ಮೀಟ್ ಸಮ್ವೇರ್ ಅಂತ ನೀವು ಕೇಳ್ಬೋದು. ನಾವೆಲ್ಲಾದರೂ ಮೀಟ್ ಮಾಡೋಣ. ಐ ಲೆಫ್ಟ್ ಮೈ ಫೋನ್ ಸಮ್ವೇರ್. ಇಟ್ಸ್ ಸಮ್ವೇರ್ ಇನ್ ದಿಸ್ ರೂಮ್. ಐ ಫರ್ಗಾಟ್ ಮೈ ಗ್ಲಾಸಸ್ ಸಮ್ವೇರ್. ನಾನು ಎಲ್ಲೋ ನನ್ನ ಗ್ಲಾಸಸ್ ಮರ್ತೋಗ್ಬಿಟ್ಟಿದ್ದೀನಿ. ಡೂ ಯು ವಾಂಟ್ ಟು ಗೋ ಸಮ್ವೇರ್? ಎಲ್ಲಿಗಾದ್ರೂ ಹೋಗ್ಬೇಕಾ? ಐವ್ ಸೀನ್ ಯು ಸಮ್ವೇರ್ ಬಿಫೋರ್. ನಾನು ಮೊದಲೆಲ್ಲೋ ನಿನ್ನ ನೋಡಿದ್ದೀನಿ. ಕುಡ್ ಯು ಪುಟ್ ದಿಸ್ ಲ್ಯಾಪ್ಟಾಪ್ ಸಮ್ವೇರ್? ಈ ಲ್ಯಾಪ್ಟಾಪ್ನ ಎಲ್ಲಾದರೂ ಇಡ್ತೀಯಾ? ಐ ರಿಮೆಂಬರ್ ಮೀಟಿಂಗ್ ದೆಮ್ ಸಮ್ವೇರ್. ಐ ರಿಮೆಂಬರ್ ಡೂಯಿಂಗ್ ಸಮಥಿಂಗ್ ಇರುತ್ತೆ ಯಾವಾಗಲೂ. ಒಂದು ಮಾಡಿದ್ದು ನನಗೆ ನೆನಪಿದೆ ಅಂತ ಹೇಳೋವಾಗ ಈ ಸ್ಟ್ರಕ್ಚರ್ ಯೂಸ್ ಮಾಡಿ. ಐ ರಿಮೆಂಬರ್ ಡೂಯಿಂಗ್ ಸಮಥಿಂಗ್, ರೈಟ್? ಸೊ ಈ ಥರ ಪಾಯಿಂಟ್ಸ್ ಹೇಳುವಾಗ ನೋಟ್ಸ್ ಮಾಡಿಟ್ಕೊಳ್ಳಿ ನೀವು. ಕ್ಯಾನ್ ಯು ಹಿಯರ್ ಅ ಚೈಲ್ಡ್ ಕ್ರೈಯಿಂಗ್ ಸಮ್ವೇರ್? ಕ್ಯಾನ್ ಯು ಹಿಯರ್ ಅ ಚೈಲ್ಡ್ ಕ್ರೈಯಿಂಗ್ ಸಮ್ವೇರ್? ವೈ ಆರ್ ಯು ಹೋಲ್ಡಿಂಗ್ ಇಟ್? ಪುಟ್ ಇಟ್ ಸಮ್ವೇರ್. ಯಾಕೆ ಇಟ್ಕೊಂಡಿದ್ಯಾ? ಎಲ್ಲಾದರೂ ಇಡು ಅದನ್ನ. ಆ್ಯಂಡ್ ನೆಕ್ಸ್ಟ್ ವರ್ಡ್, ಸಮ್ವೇರ್ ಎಲ್ಸ್. ಸಮ್ವೇರ್ ಅಂದರೆ ಎಲ್ಲೋ ಒಂದು ಕಡೆ,
ಸಮ್ವೇರ್ ಎಲ್ಸ್ ಅಂದರೆ ಅಲ್ಲಲ್ಲ ಬೇರೆ ಎಲ್ಲೋ, ಅಂದರೆ ನೀವು ಮೆನ್ಷನ್ ಮಾಡಿದ ಪ್ಲೇಸ್ ಅಲ್ಲ ಬೇರೆ ಎಲ್ಲೋ, ಇಲ್ಲಲ್ಲ ಬೇರೆ ಎಲ್ಲೋ, ರೈಟ್? ಮಾತಾಡ್ತಿರೋ ಪ್ಲೇಸ್ ಅಲ್ಲ, ಹೇಳಿದ ಪ್ಲೇಸ್ ಅಲ್ಲ, ಈ ಪ್ಲೇಸ್ ಅಲ್ಲ, ಆ ಪ್ಲೇಸ್ ಅಲ್ಲ, ಅದು ಬಿಟ್ಟು ಬೇರೆ ಎಲ್ಲೋ. ಸಮ್ವೇರ್ ಜೊತೆ ಎಲ್ಸ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಐ ವಾಸ್ ಸಮ್ವೇರ್ ಎಲ್ಸ್ ಅಂದರೆ ಅವ್ರು ಹೇಳ್ತಾರೆ ನಾನು ನಿನ್ನ ಅಲ್ಲಿ ಹುಡುಕ್ತಿದ್ದೆ. ನೋ, ನಾನು ಅಲ್ಲಿರಲಿಲ್ಲ. ಐ ವಾಸಂಟ್ ದೇರ್, ಐ ವಾಸ್ ಸಮ್ವೇರ್ ಎಲ್ಸ್. ಗೋ ಅಂಡ್ ಪ್ಲೇ ಸಮ್ವೇರ್ ಎಲ್ಸ್. ಇಲ್ಲೇ ಆಡಬೇಡ, ಬೇರೆ ಕಡೆ ಹೋಗಾಡು. ಪಾರ್ಕ್ ಯುವರ್ ಬೈಕ್ ಸಮ್ವೇರ್ ಎಲ್ಸ್. ಇಲ್ಲಿ ಪಾರ್ಕ್ ಮಾಡಬೇಡ, ಬೇರೆ ಕಡೆ ಪಾರ್ಕ್ ಮಾಡಿ. ಕ್ಯಾನ್ ಯು ಡೂ ದಿಸ್ ಸಮ್ವೇರ್ ಎಲ್ಸ್? ಇಲ್ಲಿ ಸೌಂಡ್ ಬರ್ತಾ ಇದೆ. ಕ್ಯಾನ್ ಯು ಗೋ ಅಂಡ್ ಡೂ ಇಟ್ ಸಮ್ವೇರ್ ಎಲ್ಸ್? ಕ್ಯಾನ್ ವಿ ಗೋ ಸಮ್ವೇರ್ ಎಲ್ಸ್ ಟು ಟಾಕ್ ಅಂತ ಕೇಳ್ತಾ ಇದ್ರ. ಡೂ ಯು ವಾಂಟ್ ಟು ಸಿಟ್ ಸಮ್ವೇರ್ ಎಲ್ಸ್? ನಿನಗೆ ಇಲ್ಲಿ ಕುತ್ಕೊಳ್ಳೋಕೆ ಇಷ್ಟ ಇಲ್ವಾ? ಬೇರೆ ಕಡೆ ಕುತ್ಕೊಂತೀಯಾ? ಯು ವಾಂಟ್ ಟು ಸಿಟ್ ಸಮ್ವೇರ್ ಎಲ್ಸ್? ಹಿ ಇಸ್ ನಾಟ್ ಹಿಯರ್, ಹಿ ಇಸ್ ವರ್ಕಿಂಗ್ ಸಮ್ವೇರ್ ಎಲ್ಸ್. ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾನೆ. ಸೊ ನೋಡಿ, ಇವೆಲ್ಲ ಸೆಂಟೆನ್ಸ್ ತುಂಬ ಹೆಲ್ಪ್ ಆಗುತ್ತೆ. ನೋಟ್ಸ್ ಮಾಡಿಟ್ಕೊಂಡು ರಿಪೀಟೆಡ್ ಆಗಿ ಓದಿ, ಅವಾಗ ಪ್ರಾಕ್ಟೀಸ್ ಆಗುತ್ತೆ. ಕುಡ್ ಯು ಪುಟ್ ದಿಸ್ ಬಿಗ್ ಬ್ಯಾಗ್ ಸಮ್ವೇರ್ ಎಲ್ಸ್ ಅಂತ ನೀವು ಕೇಳ್ಬೋದು. ದೇ ಡಿಸೈಡೆಡ್ ಟು ಗೋ ಸಮ್ವೇರ್ ಎಲ್ಸ್ ಫಾರ್ ಲಂಚ್. ಬೇರೆ ಎಲ್ಲಿಗೋ ಹೋಗೋದಕ್ಕೆ, ಅಂದರೆ ಇಲ್ಲಿ ಊಟ ಮಾಡಿಲ್ಲ, ಬೇರೆ ಕಡೆ ಹೋಗಿ ಊಟ ಮಾಡೋದಕ್ಕೆ ಡಿಸೈಡೆಡ್. ವೈ ಡೋಂಟ್ ಯು ಫೈಂಡ್ ಅ ಬೆಟರ್ ಜಾಬ್ ಸಮ್ವೇರ್ ಎಲ್ಸ್? ಬೇರೆ ಕಡೆ ಯಾಕೆ ಹುಡುಕ್ತಿಲ್ಲ ನೀನು? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್, ಎನಿವೇರ್. ಎಲ್ಲಾದರೂ, ಎಲ್ಲಿಗಾದರೂ ಮೀನಿಂಗ್ ಬರುತ್ತೆ. ಇಲ್ಲಿ ನೋಡಿ, ಡೋಂಟ್ ಗೋ ಎನಿವೇರ್ ಅಂತ ಹೇಳಿ. ಡೋಂಟ್ ಗೋ ಟು ಅಲ್ಲ, ಡೋಂಟ್ ಗೋ ಎನಿವೇರ್. ಗೋ ಎನಿವೇರ್ ಯು ವಾಂಟ್. ನಿನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗು. ಐ ಕ್ಯಾನ್ ಸಿಟ್ ಎನಿವೇರ್, ರೈಟ್? ನಾನು ಎಲ್ಲಾದರೂ ಕೂತ್ಕೋಬೋದಲ್ವಾ? ಐ ಕಾಂಟ್ ಟೇಕ್ ಯು ಎನಿವೇರ್. ಟೇಕ್ ಯು ಟು ಸಮ್ ಪ್ಲೇಸ್ ಅಂದರೆ ಅರ್ಥ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದು. ಬಟ್ ಇಲ್ಲೇನು ಹೇಳ್ತೀನಿ, ಐ ಕಾಂಟ್ ಟೇಕ್ ಟು ಎನಿವೇರ್. ಎಲ್ಲಿಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಐ ಡೋಂಟ್ ಸಿ ದೆಮ್ ಎನಿವೇರ್. ಅವ್ರು ನನಗೆ ಎಲ್ಲೂ ಕಾಣಿಸ್ತಿಲ್ಲ ಅನ್ನೋದನ್ನ ಈ ಥರ ಹೇಳ್ತೀವಿ. ನಾನು ನೋಡ್ತಿಲ್ಲ ಅಂತ ಅಲ್ಲ ಅರ್ಥ, ಇದೇ ಕಾಮನ್ ಸೆಂಟೆನ್ಸ್. ಇದರಲ್ಲಿ ಪ್ಯಾಸಿವ್ ಯೂಸ್ ಮಾಡಬಾರ್ದ, ದೇ ಕಾಂಟ್ ಬಿ ಸೀನ್, ನೋ, ಆ ಥರ ಬರಲ್ಲ. ಇದು ನ್ಯಾಚುರಲ್ ಸೆಂಟೆನ್ಸ್. ಐ ಕುಡಂಟ್ ಫೈಂಡ್ ಇಟ್ ಎನಿವೇರ್. ಅದು ನನಗೆಲ್ಲೂ ಸಿಗಲಿಲ್ಲ. ಇದು ಅಷ್ಟೇ, ಇದೇ ಥರ ಹೇಳೋದೇ ನ್ಯಾಚುರಲ್. ಇಟ್ ಕುಡಂಟ್ ಬಿ ಫೌಂಡ್ ಅನ್ನೋ ಬದಲು ಐ ಕುಡಂಟ್ ಫೈಂಡ್ ಇಟ್ ಅಂದರೆ ನನಗೆ ಸಿಗಲಿಲ್ಲ ಅದು. ಇಟ್ ಇಸಂಟ್ ಸೇಫ್ ಎನಿವೇರ್ ಹಿಯರ್. ಇಲ್ಲೆಲ್ಲೂ ಸೇಫ್ ಅಲ್ಲ. ನೋ ಬಡಿ ಈಸ್ ಗೋಯಿಂಗ್ ಎನಿವೇರ್. ಮಕ್ಕಳಿಗೆ ಈ ಥರ ಆರ್ಡರ್ ಮಾಡೋದು ನೀವು ನೋಡಿರ್ತೀರ. ನೀವು ಯಾರು ಎಲ್ಲಿಗೂ ಹೋಗಲ್ಲ. ಈಗ ನೋ ಬಡಿ ಈಸ್ ಗೋಯಿಂಗ್ ಎನಿವೇರ್ ಆ ಥರ ಹೇಳುವಾಗಲೂ ಈ ಸೆಂಟೆನ್ಸ್ ಯೂಸ್ ಮಾಡಿ. ಸೊ ನೋಡಿ, ಎನಿವೇರ್ ಪ್ಲೇಸ್ನ ಇಂಡಿಕೇಟ್ ಮಾಡ್ತದೆ, ಬಟ್ ಅದ್ರ ಹಿಂದೆ ಟು ಬರಲ್ಲ. ಇವತ್ತು ಹೇಳಿದ್ರೆ ಯಾವ ವರ್ಡ್ಸಿಂದನೂ ನೀವು ಟು ಹಾಕಬಾರ್ದು. ಡಿಡ್ ಯು ಸಿ ರವಿ ಎನಿವೇರ್? ಐ ಡೋಂಟ್ ವಾಂಟ್ ಟು ಬಿ ಎನಿವೇರ್ ಎಲ್ಸ್. ಅಂದರೆ ಬೇರೆ ಎಲ್ಲಿರೋದಕ್ಕೂ ನನಗಿಷ್ಟ ಇಲ್ಲ, ಇಲ್ಲೇ ಇರ್ತೀನಿ, ಇದೇ ಪ್ಲೇಸ್ ಇಷ್ಟ ಅವ್ರ ಅದೇ ಪ್ಲೇಸ್ ಇಷ್ಟ, ಅದು ಬಿಟ್ಟು ಬೇರೆ ಎಲ್ಲೂ ನನಗಿಷ್ಟ ಇಲ್ಲ ಅಂದಾಗ ಈ ಥರ ಹೇಳಬೇಕು. ಎನಿವೇರ್ ಎಲ್ಸ್ ಅಂದರೆ ಅರ್ಥ ನೆನ್ಪಿಟ್ಕೊಳ್ಳಿ, ಒಂದು ಪ್ಲೇಸ್ ಬಿಟ್ಟು ಬೇರೆ ಯಾವ ಪ್ಲೇಸು ಇಷ್ಟ ಇಲ್ಲ ಅವ್ರ ಇಷ್ಟ ಇದೆ ಅನ್ನೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ನಷ್ಟು ನೋಡಿ, ಇಲ್ಲಿ ಇಸ್ ದೇರ್ ಎನಿವೇರ್ ಟು ಪಾರ್ಕ್ ಮೈ ಕಾರ್ ಅಂದರೆ ಅರ್ಥ ಯಾವುದಾದ್ರೂ ಪ್ಲೇಸ್ ಇದೆಯಾ ಪಾರ್ಕ್ ಮಾಡೋದಕ್ಕೆ ಅಂತ ಕೇಳೋದನ್ನ ಈ ಥರ ಕೇಳ್ತೀವಿ, ರೈಟ್? ನೆನ್ಪಿಟ್ಕೊಳ್ಳಿ. ಇಸ್ ದೇರ್ ಎನಿವೇರ್ ಅಂದರೆ ಯಾವುದಾದ್ರೂ ಜಾಗ ಇದೆಯಾ ಕಾರ್ನ ಪಾರ್ಕ್ ಮಾಡೋದಕ್ಕೆ, ರೈಟ್? ನೆನ್ಪಿಟ್ಕೊಳ್ಳಿ. ಐ ಕಾಂಟ್ ಫೈಂಡ್ ಮೈ ಬ್ಲ್ಯಾಕ್ ಜೀನ್ಸ್ ಎನಿವೇರ್. ನನಗದೆಲ್ಲೂ ಸಿಗ್ತಿಲ್ಲ. ಯು ಕಾಂಟ್ ಬೈಟ್ ಎನಿವೇರ್ ಬಟ್ ದೇರ್. ಅಲ್ಲಿ ಬಿಟ್ಟು ನಿನಗಿದು ಎಲ್ಲೂ ಸಿಗೋದಿಲ್ಲ, ಎಲ್ಲೂ ನೀನು ಅದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಆ ಶಾಪಲ್ಲಿ ಮಾತ್ರ ಸಿಗುತ್ತೆ. ಆವಾಗ ಈ ಥರ ಹೇಳ್ತೀವಿ, ಯು ಕಾಂಟ್ ಫೈಂಡ್ ಎನಿವೇರ್ ಬಟ್ ದೇರ್, ಅಲ್ಲಿ ಬಿಟ್ಟು. ಬಟ್ ಹಿ ಸೆಡ್ ಹಿ ವಾಸಂಟ್ ಗೋಯಿಂಗ್ ಎನಿವೇರ್. ಅವನೆಲ್ಲಿಗೂ ಹೋಗಲ್ಲ ಅಂತ ಹೇಳ್ದ. ಐ ಹ್ಯಾವಂಟ್ ಗಾನ್ ಎನಿವೇರ್ ಇನ್ ಅ ಲಾಂಗ್ ಟೈಮ್. ತುಂಬ ಟೈಮ್ ಆಯಿತು, ನಾನು ಎಲ್ಲಿಗೂ ಹೋಗೇ ಇಲ್ಲ. ಫಾರ್ ಅ ಲಾಂಗ್ ಟೈಮ್ ಅನ್ಬೋದು. ಐ ಡೋಂಟ್ ವಾಂಟ್ ದಿಸ್ ಥಿಂಗ್ ಎನಿವೇರ್ ನಿಯರ್ ಮೀ. ಇದು ನನ್ನ ಹತ್ರ ಎಲ್ಲೂ ಇರಬಾರ್ದು, ತಗೊಂಡು ಹೋಗು. ಯು ವೋಂಟ್ ಫೈಂಡ್ ದೆಮ್ ಅಟ್ ದಿಸ್ ಪ್ರೈಸ್. ನಿಮ್ಗದು ಈ ಪ್ರೈಸ್ಗೆ ಸಿಗೋದಿಲ್ಲ ಎನಿವೇರ್ ಎಲ್ಸ್. ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಸಿಗಲ್ಲ. ನೋಡಿ, ಆ ಮೀನಿಂಗ್ ಬರ್ತಿದೆ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಅಪ್ಲೈ ಫಾರ್ ಅ ಜಾಬ್ ಎನಿವೇರ್. ನಾನು ಎಲ್ಲೂ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಅನ್ನಿಸ್ತಿಲ್ಲ, ಬಿಕಾಸ್ ಐ ಆಮ್ ಟೂ ಓಲ್ಡ್. ಶಿ ಡಸಂಟ್ ವಾಂಟ್ ಹರ್ ಮದರ್ ಟು ಗೋ ಎನಿವೇರ್ ವಿದೌಟ್ ಹರ್. ವಿ ಇಂಡಿಯನ್ ಸ್ಪೀಕ್ ಸಮ್ ಇಂಗ್ಲಿಷ್ ವರ್ಡ್ಸ್. ನಾವು ಕೆಲವು ಇಂಗ್ಲಿಷ್ ವರ್ಡ್ಸ್ನ ಮಾತಾಡ್ತೀವಿ ದಟ್ ಯು ಡೋಂಟ್ ಹಿಯರ್ ಎನಿವೇರ್ ಎಲ್ಸ್. ಪ್ರಪಂಚದಲ್ಲಿ ಬೇರೆ ಎಲ್ಲೂ ನಿಮ್ಗೆ ಅದು ಕೇಳೋದಕ್ಕೆ ಸಿಗಲ್ಲ, ಬೇರೆ ಎಲ್ಲೂ ನೀವು ಅದನ್ನು ಕೇಳೋದೇ ಇಲ್ಲ. ಅಂಥ ವರ್ಡ್ಸ್ ನಾವು ಮಾತಾಡ್ತೀವಿ ಕೆಲವು. ವಿ ಇಂಡಿಯನ್ ಸ್ಪೀಕ್ ಸಮ್ ಇಂಗ್ಲಿಷ್ ವರ್ಡ್ಸ್ ದಟ್ ಯು ಡೋಂಟ್ ಹಿಯರ್ ಎನಿವೇರ್ ಎಲ್ಸ್. ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಯು ಡೋಂಟ್ ಹಿಯರ್ ಅಂತ ಹೇಳ್ತಾ ಇದ್ದೀವಿ, ರೈಟ್? ಆ್ಯಂಡ್ ಲಾಸ್ಟ್, ನೋವೇರ್. ನೋವೇರ್ ಅಂದರೆ ನಾಟ್ ಎನಿವೇರ್. ಅದನ್ನು ನೋವೇರ್ ವರ್ಡಿಂದ ಹೇಳ್ತೀವಿ. ಇಲ್ಲಿ ನೋಡಿ, ಯು ಆರ್ ಗೋಯಿಂಗ್ ನೋವೇರ್. ನೀವು ಎಲ್ಲಿಗೂ ಹೋಗ್ತಾ ಇಲ್ಲ ಅಂತ ನೀವು ಆರ್ಡರ್ ಮಾಡ್ಬೋದು. ತುಂಬ ಸರಿ ಆರ್ಡರ್ ಮಾಡೋ ಸೆಂಟೆನ್ಸ್. ಇಲ್ಲಿ ನೋಡಿ, ನೋವೇರ್ನಲ್ಲೇ ನೋ ಇದೆ ಅಂದರೆ ಇದು ನೆಗೆಟಿವ್ ವರ್ಡ್.
ಯು ಆರ್ ನಾಟ್ ಗೋಯಿಂಗ್ ನೋವೇರ್ ಅನ್ಬಾರ್ದು, ರಾಂಗ್ ಅದು. ಯು ಆರ್ ಗೋಯಿಂಗ್ ನೋವೇರ್ ಅಂದರೆ ನೀ ಎಲ್ಗೂ ಹೋಗ್ತಿಲ್ಲ. ಇದನ್ನೇನು ಸ್ಟ್ರಾಂಗ್ ಮಾಡಬೇಕಾದ್ರೆ ಹೇಳಿ, ಯು ಆರ್ ನಾಟ್ ಗೋಯಿಂಗ್ ಎನಿವೇರ್ ಅಂತ. ನಾಟ್ ಅನ್ನೋ ವರ್ಡ್ ತುಂಬ ಸ್ಟ್ರಾಂಗ್ ಸೆನ್ಸ್ನ ಹೇಳುತ್ತೆ, ನೀ ಅದನ್ನು ಮಾಡಬಾರ್ದಂತ. ಆರ್ ಸಾಫ್ಟಾಗಿ ಹೇಳಬೇಕಂದ್ರೆ ಯು ಆರ್ ಗೋಯಿಂಗ್ ನೋವೇರ್ ಅಂತ ಹೇಳಿ. ಯುವರ್ ಮನಿ ಗೋಸ್ ನೋವೇರ್, ನಿಮ್ಮ ದುಡ್ಡು ಎಲ್ಗೂ ಹೋಗಲ್ಲ. ಯುವರ್ ಮನಿ ಡಸಂಟ್ ಗೋ ಎನಿವೇರ್, ಅದು ಅಷ್ಟು ಸಾಫ್ಟ್ ಇಲ್ಲ, ಅಷ್ಟು ಫಾರ್ಮುಲಾಗಿಲ್ಲ. ಸಾಫ್ಟಾಗಿ ಹೇಳಿ, ಯುವರ್ ಮನಿ ಗೋಸ್ ನೋವೇರ್, ಎಲ್ಗೂ ಹೋಗಲ್ಲ. ದಟ್ ವಿಲ್ ಟೇಕ್ ಯು ನೋವೇರ್. ಈ ಸೆಂಟೆನ್ಸ್ ನೋಡಿ, ಅಂದರೆ ನಾವು ಒಬ್ಬರ ಬಗ್ಗೆ ಮಾತಾಡ್ತಿದ್ದೀವಿ, ಅವ್ರು ಏನೋ ಒಂದು ಯೂಸ್ಲೆಸ್ ಕೆಲಸ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ. ನೀ ಅದನ್ನೇ ಮಾಡ್ತಿದ್ರೆ ನೀನೇನು ಅಚೀವ್ ಮಾಡೋದಕ್ಕಾಗಲ್ಲ, ಆ ಕೆಲಸದಿಂದ ನಿನ್ಗೇನು ಸಕ್ಸಸ್ ಸಿಗೋದಿಲ್ಲ, ಅದು ನಿನ್ನ ಯಾವ ಹೈ ಲೆವೆಲ್ಗೂ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾ ಇದೆ ಅನ್ನೋದನ್ನ ಈ ಥರ ಹೇಳ್ತಾರೆ. ದಟ್ ವಿಲ್ ಟೇಕ್ ಯು ನೋವೇರ್ ಅಂತ, ರೈಟ್. ಆರ್ ಯಾವುದಾದ್ರೂ ವೆಹಿಕಲ್ಗೂ ನೀವು ಹೇಳ್ಬೋದು, ಆ ವೆಹಿಕಲ್ ಹತ್ತಿದ್ರೆ ಯು ವಿಲ್ ಗೋ ನೋವೇರ್ ಅಂತ. ಐ ಹ್ಯಾಡ್ ನೋವೇರ್ ಟು ಸ್ಟೇ. ನೋವೇರ್ ಅಂದರೆ ನೋ ಪ್ಲೇಸ್. ಐ ಹ್ಯಾಡ್ ನೋ ಪ್ಲೇಸ್ ಟು ಸ್ಟೇ. ಐ ಹ್ಯಾಡ್ ನೋ ವೇರ್ ಟು ಸ್ಟೇ, ಎರಡೂ ಸೇಮ್, ರೈಟ್. ನನಗಿರೋದಕ್ಕೆ ಯಾವ ಜಾಗನೂ ಇರಲಿಲ್ಲ. ಐ ಹ್ಯಾಡ್ ನೋ ವೇರ್ ಎಲ್ಸ್ ಟು ಗೋ. ನನಗೆ ಹೋಗೋದಕ್ಕೆ ಬೇರೆ ಯಾವ ಜಾಗನೂ ಇರಲಿಲ್ಲ, ಅದಕ್ಕೆ ನಾನು ಅಲ್ಲಿಗೆ ಹೋದೆ. ಅದು ಬಿಟ್ಟು ಬೇರೆ ಯಾವ ಜಾಗನೂ ಇರಲಿಲ್ಲ. ನೋ ವೇರ್ ಎಲ್ಸ್, ಎಲ್ಗೂ ಹೋಗೋಕ್ಕಾಗಲಿಲ್ಲ ನನಗೆ. ದೆರ್ ಈಸ್ ನೋ ವೇರ್ ಟು ಪಾರ್ಕ್. ಪಾರ್ಕ್ ಮಾಡೋಕೆ ಯಾವ ಜಾಗನೂ ಇಲ್ಲ. ಬರೆದಿಟ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೇವೆಲ್ಲ. ದೀಸ್ ಚಿಲ್ಡ್ರನ್ ಹ್ಯಾವ್ ನೋ ವೇರ್ ಟು ಗೋ. ದಿಸ್ ಕೈಂಡ್ ಆಫ್ ಆಟಿಟ್ಯೂಡ್ ವಿಲ್ ಗೆಟ್ ಯು ನೋ ವೇರ್. ಸೊ ನೋಡಿ, ಆಗಲೇ ಬಂದಿತ್ತಲ್ಲ ಥರ್ಡ್ ಸೆಂಟೆನ್ಸ್, ಅದೇ ಥರ. ಈ ಆಟಿಟ್ಯೂಡಿಂದ ನೀವೇನು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಈ ಆಟಿಟ್ಯೂಡ್ ನಿನಗೆ ಸಕ್ಸಸ್ ತಂದು ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ, ರೈಟ್. ವಿ ಓನ್ಲಿ ವೆಂಟ್ ಟು ದ ಟೆಂಪಲ್. ನಾವು ಬರೀ ಟೆಂಪಲ್ ಹೋದ್ವಿ ಅಂಡ್ ನೋ ವೇರ್ ಎಲ್ಸ್, ಮತ್ತೆಲ್ಗೂ ಹೋಗಿಲ್ಲ. ದಿಸ್ ಅನಿಮಲ್ ಇಸ್ ಫೌಂಡ್ ಇನ್ ಆಸ್ಟ್ರೇಲಿಯಾ. ಇದು ಆಸ್ಟ್ರೇಲಿಯಾದಲ್ಲಿ ಮಾತ್ರನೇ ಕಾಣಿಸೋದು, ಆ್ಯಂಡ್ ನೋ ವೇರ್ ಎಲ್ಸ್, ಮತ್ತೆಲ್ಲೂ ಕಾಣಿಸೋದಿಲ್ಲ, ರೈಟ್. ಗೊತ್ತಾಯ್ತಲ್ಲ, ನೋ ವೇರ್ ಎಲ್ಸ್ ಅಂದರೆ ಒಂದು ಜಾಗ ಬಿಟ್ಟು ಮತ್ತೆಲ್ಲೂ ಇಲ್ಲ ಅನ್ನೋದು. ಬರೆದಿಟ್ಕೊಳ್ಳಿ ಅದನ್ನು. ಆ್ಯಂಡ್ ಲಾಸ್ಟ್ ಒಂದು ಬಿಟ್ಟು ನೋಡಿ, ಇಲ್ಲಿ ಫ್ರಮ್ ನೋವೇರ್ ಅಂತ ಒಂದು ಫ್ರೇಸ್ ಇದೆ, ಅಂದರೆ ಇನ್ ಅ ಸಡನ್ ಅನ್ಎಕ್ಸ್ಪೆಕ್ಟೆಡ್ ವೇನಲ್ಲಿ ಅಂತ ಹೇಳೋದು. ಫ್ರಮ್ ನೋವೇರ್ ಇದು ಫ್ರೇಸ್ ಇದೇ ಥರ ಇರುತ್ತೆ. ಇಲ್ಲಿ ನೋಡಿ, ಎಲ್ಲಿಂದನೋ ಒಂದು ಕಾರ್ ಬಂದ್ಬಿಡ್ತು, ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ, ಅದು ಎಲ್ಲಿಂದ ಬಂತು ಗೊತ್ತೇ ಆಗಲಿಲ್ಲ, ನಾವು ನಿಂತಿದ್ವಿ, ಎಲ್ಲಿಂದನೋ ಒಂದು ಕಾರ್ ಬಂದ್ಬಿಡ್ತು. ಸೊ ಈ ಸೆಂಟೆನ್ಸ್ನ ಈ ಥರ ಹೇಳ್ತಾರೆ. ಇಲ್ಲಿ ನೋಡಿ, ಸಡನ್ಲಿ ಆ ಕಾರ್ ಕೇಮ್ ಫ್ರಮ್ ನೋವೇರ್. ಎಲ್ಲಿಂದನೋ ಒಂದು ಕಾರ್ ಬಂದ್ಬಿಡ್ತು ಅಂದ್ರೆ ಅರ್ಥ ನೀವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ಲಿಲ್ಲ, ನೀವು ಅದನ್ನ ನೋಡೇ ಇಲ್ಲ, ಬಂದ್ಬಿಡ್ತು. ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಮಾಡಬೇಡಿ, ಬಟ್ ಅದರ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಎಲ್ಲಿಂದನೋ ಒಂದು ನಾಯಿ ಓಡ್ತಾ ಬಂತು. ಅ ಡಾಗ್ ಕೇಮ್ ರನ್ನಿಂಗ್ ಫ್ರಮ್ ನೋವೇರ್, ರೈಟ್. ಗೊತ್ತಾಯ್ತಲ್ಲ. ಸೊ ಎಲ್ಲದನ್ನ ನೋಟ್ಸ್ ಮಾಡಿ ಇಟ್ಕೊಂಡು ಓದಿ, ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.